ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಗಳಿದೆ, ನಿಮಗೆ ಶುಭ ಸಂಖ್ಯೆ ಯಾವುದು, ಶುಭ ಬಣ್ಣ ಯಾವುದು, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಏಪ್ರಿಲ್ ತಿಂಗಳು ತುಲಾ ರಾಶಿಯವರಿಗೆ ಸಂಬಂಧಗಳು ಮತ್ತು ನಿರ್ಧಾರಗಳ ಮೇಲೆ ಹೆಚ್ಚಿನ ಗಮನ ನೀಡುವಂತಹ ಸಮಯ ಆಗಿದೆ. ಈ ರಾಶಿಯವರು ಸ್ವಭಾವತಃ ನ್ಯಾಯಪ್ರಿಯರು, ಶಾಂತ ಸ್ವಭಾವದವರು ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ನಿಪುಣರು. ಈ ತಿಂಗಳಲ್ಲಿ ಗ್ರಹಗಳ ಪ್ರಭಾವದಿಂದ ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಸಮತೋಲನ ಸಾಧಿಸಲು ನೀವು ಪ್ರಯತ್ನವನ್ನು ಪಡ್ತೀರಿ. ಆದರೆ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟಾಗುವಂಥ ಸಾಧ್ಯತೆ ಇದೆ. ಈ ತಿಂಗಳಲ್ಲಿ ನೀವು ಜೀವನದ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಸಮತೋಲನವನ್ನು ಸಾಧಿಸಲು ಪ್ರಯತ್ನವನ್ನು ಪಡ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಹಲವಾರು ಆಯ್ಕೆಗಳು ಮೂಡಬಹುದು, ಆದರೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸಲು ಸ್ವಲ್ಪ ಸಮಯ ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಇಮಿಡಿಯೇಟ್ ಆಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಕಷ್ಟ ಆಗತ್ತೆ. ಈ ತಿಂಗಳು ನಿಮ್ಮ ಸಾಮಾಜಿಕ ವಲಯ ಹೆಚ್ಚಾಗತ್ತೆ. ಹೊಸ ಹೊಸ ಜನರ ಪರಿಚಯ ಈ ತಿಂಗಳಿನಲ್ಲಿ ಆಗುತ್ತೆ. ಎಲ್ಲರನ್ನ ಕೂಡ ಸಂತೋಷ ಪಡಿಸೋದಕ್ಕೆ ಅಂತ ನೀವು ಹೋಗ್ತೀರಾ, ಆದ್ರೆ ಅದು ನಿಮ್ಮ ಮೇಲೇನೆ ಒತ್ತಡವನ್ನ ತರುತ್ತೆ. ಆದ್ರಿಂದ ನಿಮ್ಮ ಆದ್ಯತೆಗಳನ್ನ ನೋಡ್ಕೊಂಡು ನೀವು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಈ ತಿಂಗಳು ಮಿಶ್ರ ಫಲವನ್ನ ಪಡಿತೀರಾ. ಹೊಸ ಅವಕಾಶಗಳು ಕೂಡ ಎದುರಾಗ್ತವೆ. ನಿರ್ಧಾರ ತೆಗೆದುಕೊಳ್ಳುವಾಗ ನಿಮಗೆ ಸಾಕಷ್ಟು ಗೊಂದಲ ಉಂಟಾಗಬಹುದು. ಸಹೋದ್ಯೋಗಿಗಳ ಸಹಕಾರ ಅತಿ ಅಗತ್ಯವಾಗಿ ಬೇಕಾಗತ್ತೆ. ನಿಮ್ಮ ಜೊತೆ ಇರುವವ್ರ ಜೊತೆ ನಿಮ್ಮ ಯಾವುದೇ ಒಂದು ಡೌಟ್ಸ್ಗಳಿದ್ರು ಕೂಡ ಕೇಳುವಂತಹ ಪರಿಸ್ಥಿತಿ ಬರುತ್ತೆ. ನೀವು ನಿಮ್ಮ ಕೆಲಸದಲ್ಲಿ ಶ್ರಮಪಟ್ಟು ಕೆಲಸ ಮಾಡಿದ್ರೂ ಕೂಡ ಕೆಲವೊಮ್ಮೆ ಅದರ ಫಲ ತಡವಾಗಿ ಸಿಗುತ್ತೆ. ಆದ್ರಿಂದ ಧೈರ್ಯವನ್ನ ನೀವು ಕಳೆದುಕೊಳ್ಬೇಡಿ. ನೀವು ನಿಮ್ಮ ಒಂದು ಶ್ರಮಪಟ್ಟು ನೀವು ಕೆಲಸವನ್ನ ಮಾಡಿ. ಫಲ ಸ್ವಲ್ಪ ಲೇಟ್ ಆಗಿ ಸಿಕ್ಕರೂ ಪರವಾಗಿಲ್ಲ, ಆ ಫಲ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಮಧ್ಯಮವಾಗಿರುತ್ತೆ. ಖರ್ಚುಗಳು ಹೆಚ್ಚಾಗಬಹುದು. ಹೂಡಿಕೆ ಏನಾದರೂ ಮಾಡ್ತೀರಂತ ಹೇಳಿದ್ರೆ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಿಶೇಷವಾಗಿ ಐಶ್ವರ್ಯ ಮತ್ತು ಸೌಂದರ್ಯ ಸಂಬಂಧಿತ ಖರ್ಚುಗಳು ಹೆಚ್ಚಾಗಬಹುದು. ಆದ್ರಿಂದ ನಿಮ್ಮ ಒಂದು ಬಜೆಟ್ ಅನ್ನ ನಿಯಂತ್ರಣದಲ್ಲಿ ಇಡಬೇಕಾಗತ್ತೆ. ತಾಳ್ಮೆಯಿಂದ ಈ ಒಂದು ಹಣಕಾಸಿನ ವಿಚಾರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಪ್ರೀತಿ ಜೀವನದಲ್ಲಿ ಈ ತಿಂಗಳು ಪ್ರಮುಖವಾಗಿದೆ. ನಿಮ್ಮ ಸಂಬಂಧಗಳಿಗೆ ಹೆಚ್ಚು ಮಹತ್ವವನ್ನು ನೀಡ್ತೀರಿ. ಸಂಗಾತಿಯೊಂದಿಗೆ ಉತ್ತಮವಾದಂಥ ಕಮ್ಯುನಿಕೇಷನ್ ಇರುತ್ತೆ. ಎಲ್ಲರನ್ನ ಕೂಡ ಸಂತೋಷಪಡಿಸೋದಕ್ಕೆ ಅಂತ ಪ್ರಯತ್ನಿಸ್ತೀರಾ, ಆದರೆ ನೀವೇ ಗೊಂದಲದಲ್ಲಿ ಸಿಲುಕುವಂಥ ಪ್ರಮೇಯ ಬರಬಹುದು. ನಿಮ್ಮ ನಿಜವಾದ ಭಾವನೆಗಳು ಏನಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳುವುದು ಮುಖ್ಯ. ವಿವಾಹಿತರಿಗೆ ಈ ತಿಂಗಳು ಸಾಮಾನ್ಯವಾಗಿದೆ. ಕೆಲವೊಮ್ಮೆ ಸಣ್ಣ ಭಿನ್ನಾಭಿಪ್ರಾಯಗಳು ಕಂಡುಬಂದರೂ ಅದನ್ನು ಸುಲಭವಾಗಿ ಪರಿಹರಿಸಬಹುದು. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಧಾರಣವಾಗಿದೆ. ಓದಿನಲ್ಲಿ ಏಕಾಗ್ರತೆ ಸ್ವಲ್ಪ ಕಡಿಮೆ ಆಗುವಂತಹ ಲಕ್ಷಣಗಳಿದೆ. ಮಾರ್ಗದರ್ಶನ ಅತಿ ಅವಶ್ಯವಾಗಿ ಬೇಕಾಗತ್ತೆ. ಹೊಸ ವಿಷಯಗಳನ್ನ ಕಲಿಯುವಂತ ಆಸಕ್ತಿಯನ್ನ ನೀವು ಈ ತಿಂಗಳು ತೋರ್ತೀರಿ. ನಿಮ್ಮ ಗುರಿ ಏನಿದೆ ಅನ್ನುವಂಥದ್ದನ್ನ ನೀವು ಸ್ಪಷ್ಟವಾಗಿ ನಿಗದಿಪಡಿಸಿಕೊಂಡ್ರೆ ಮಾತ್ರ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ನಿಮ್ಮ ಮನಸ್ಸು ಚಂಚಲವಾಗಿ ಇಲ್ಲ ಆ ಲೈನ್ಗೆ ಹೋಗ್ತೀನಿ, ನಾನು ಇಲ್ಲ ಇಂಥ ಕೆಲಸ ಮಾಡ್ತೀನಿ, ಈ ಒಂದು ಕಲಿಕೆಗೆ ಹೋಗ್ತೀನಿ ಅಂತ ಫ್ಲಕ್ಚುಯೇಷನ್ ಆಗ್ತಾ ಇದ್ರೆ ಕಷ್ಟ ಆಗತ್ತೆ. ನಿಮ್ಮ ಗುರಿ ಏನಿದೆ ಅನ್ನುವಂಥದ್ದನ್ನ ಮೊದಲು ನೀವು ನಿರ್ಧಾರ ಮಾಡ್ಕೋಬೇಕಾಗತ್ತೆ. ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಒತ್ತಡ ಮತ್ತೆ ಮಾನಸಿಕ ಗೊಂದಲ, ನಿದ್ರಾಹೀನತೆ ಆಗಿರ್ಬೋದು, ಸ್ಕಿನ್ಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಉಂಟಾಗಬಹುದು. ನಿಮಗೆ ಶುಭ ದಿನಗಳು 2ನೇ ತಾರೀಕು, 7ನೇ ತಾರೀಕು, 11, 20, 26. ನಿಮ್ಮ ಶುಭ ಬಣ್ಣ ನೀಲಿ ಹಾಗೂ ಬಿಳಿ. ನಿಮಗೆ ಸೂಕ್ತವಾದಂಥ ಶುಭ ಸಂಖ್ಯೆ 6. ನೀವು ಹಾಗಿದ್ರೆ ಯಾವ ರೀತಿಯಾಗಿರುವಂಥ ನಾನು ದೇವರ ಪೂಜೆಯನ್ನು ಮಾಡಬೇಕು, ಯಾವ ಮಂತ್ರವನ್ನು ಹೇಳಬೇಕು ಅಂತ ಇದ್ರೆ ಶುಕ್ರವಾರ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ನೀವು ಮಾಡಬೇಕು. ಬಿಳಿ ಅಥವಾ ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಿ ಓಂ ಶುಕ್ರಾಯ ನಮಃ ಈ ಮಂತ್ರವನ್ನು ಜಪಿಸಬೇಕಾಗತ್ತೆ. ಇದರಿಂದ ನಿಮಗೆ ಉತ್ತಮವಾದಂಥ ಫಲವನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಧನ್ಯವಾದಗಳು.